ಇವತ್ತಿನ ವಿಡಿಯೋದಲ್ಲಿ ಗುರು ಗೋಚಾರ ಫಲ ಅಂದ್ರೆ 12 ವರ್ಷಗಳ ನಂತರ ಗುರು ಕಟಕ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಅಂದ್ರೆ ಉಚ್ಚ ಸ್ಥಾನಕ್ಕೆ ಗುರು ಪ್ರವೇಶ ಆಗ್ತಾ ಇದ್ದಾರೆ. ದ್ವಾದಶ ರಾಶಿಗಳಿಗೆ 12 ರಾಶಿಗಳಿಗೆ ಯಾವ ರೀತಿಯ ಫಲಗಳನ್ನು ಕೊಡ್ಬೋದು, ಶುಭವೋ ಅಶುಭವೋ, ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ವಿಚಾರವನ್ನ ಎಲ್ಲರೂ ನಾವು ತಿಳ್ಕೋಬೇಕು. ಏನಂದ್ರೆ ಈಗ ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಜೂನ್ 2ನೇ ತಾರೀಕು ಬರ್ತಾ ಇದ್ದಾನೆ ಅಂತಂದ್ರೆ ಸೊ ಎಲ್ಲರಿಗೂ ಅದರ ರಿಸಲ್ಟ್ ಸಿಗ್ತದ ಅಂತ ಕೇಳಿದ್ರೆ ಇಲ್ಲ. ಯಾರ ಜಾತಕದಲ್ಲಿ ಗುರುದಶ, ಗುರು ಭುಕ್ತಿ, ಗುರು ಅಂತರ್ಭುಕ್ತಿ ನಡೀತಾ ಇದೆ ಅವರಿಗೆ ನಾವು ಹೇಳ್ತಕ್ಕಂತಹ ಏನ್ ಪಾಯಿಂಟ್ಸ್ಗಳಿದೆ, ಏನ್ ಫಲಗಳಿದೆ ಅದು ಸಿಗ್ತದೆ. ಸೊ ಎಲ್ರಿಗೂ ಸಿಗ್ತದ ಇಲ್ಲ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಗುರುವಿನ ಒಂದು ರನ್ನಿಂಗ್ ಇರ್ಬೇಕು, ಎಲ್ಲಾದ್ರೂ ರನ್ ಆಗ್ತಾ ಇರ್ಬೇಕು, ನಕ್ಷತ್ರದಲ್ಲಿ ಇರ್ಬೇಕು ಅಥವಾ ಗ್ರಹದಲ್ಲಿ ಇರ್ಬೇಕು ಅಥವಾ ಉಪನಕ್ಷತ್ರಾಧಿಪತಿಯಾಗಿರ್ಬೇಕು. ಸೊ ಅಲ್ಲಿ ದಶಾಭುಕ್ತಿಯಲ್ಲಿ ಗುರು ಬರಬೇಕು, ಆವಾಗ ನಿಮ್ಗೆ ರಿಸಲ್ಟ್ ಸಿಗ್ತದೆ. ಯಾರೆಲ್ಲ ಹೇಳ್ತಾರೆ ಗುರು ಈ ರಾಶಿಯವರಿಗೆ ಬಂದ್ರೆ ಲಾಟ್ರಿ ಹೊಡೆಯುತ್ತೆ, ಮುಟ್ಟಿದೆಲ್ಲ ಚಿನ್ನ, ಅದೆಲ್ಲ ಯಾವುದೂ ಇಲ್ಲ. ನಮ್ಮ ಮೂಲ ಜಾತಕನೇ ಇಂಪಾರ್ಟೆಂಟ್. ಅದನ್ನ ಮೊದಲು ನೀವು ತಿಳ್ಕೊಳ್ಳಿ. ಏನೋ ನಿಮ್ಮ ಮೂಲ ಜಾತಕದಲ್ಲಿ ಗುರು ಇಲ್ಲಿ ತನಕ ಬ್ಯಾಡ್ ಇದ್ದು ನಿಮ್ಗೆ ದಶಾಭುಕ್ತಿಯಲ್ಲಿ ಅಶುಭ ಫಲಗಳನ್ನು ಕೊಡ್ತಾ ಇದ್ದಾಗ ಇವಾಗ ಏನೋ ಟ್ರಾನ್ಸಿಟ್ ಅಲ್ಲಿ ಬಂದಾಗ ಸ್ವಲ್ಪ ಒಳ್ಳೆಯ ಫಲಗಳನ್ನ ಕೊಡ್ಬೋದು. ಬಿಟ್ರೆ ಧನಕಾರಕನಾದ ಜ್ಞಾನಕಾರಕನಾದ ಗುರು ನಮ್ಮ ಜಾತಕದಲ್ಲಿ, ಮೂಲ ಜಾತಕದಲ್ಲಿ ಯಾವ ರೀತಿ ಇದ್ದಾನೆ ಅಂತ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಜಾತಕದಲ್ಲಿ ಗುರು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಮಾತಿದೆ, ಎಲ್ಲ ಗ್ರಹಗಳು ಕೆಟ್ಟರೆ ಕೂಡ ಗುರು ಗ್ರಹ ಒಂದು ಚೆನ್ನಾಗಿದ್ರೆ ಸಾಕು ಅಂತ. ಅಂದ್ರೆ ಜ್ಯೋತಿಷ ಆ ದಶಾಭುಕ್ತಿ ಬಂದಾಗ ನಮ್ಮ ಎಷ್ಟೇ ನಾವು ಸಮಸ್ಯೆಗಳಿದ್ರು ಅದನ್ನ ಮೇಲೆ ತರ್ತಕ್ಕಂಥ ಗುರು. ಹರ ಮುನಿದರೆ ಹರಿಕಾವ, ಹರಿ ಮುನಿದರೆ ವಿಧಿಕಾವ, ವಿಧಿ ಮುನಿದರೆ ಗುರುಕಾವ. ಅಂದ್ರೆ ಪ್ರಕೃತಿಯ ಎಲ್ಲ ಶಕ್ತಿಗಳು ನಮ್ಮ ವಿರುದ್ಧ ನಿಂತ್ರೆ, ನಮಗೆ ಸಮಸ್ಯೆಯನ್ನು ಕೊಟ್ಟಾಗ ಕೂಡ ಗುರು ನಮ್ಮನ್ನ, ಜ್ಞಾನಕಾರಕನ ಗುರು ನಮ್ಮನ್ನ ಮೇಲೆ ತರ್ತಾನೆ ಅಂತ. ಆದ್ರಿಂದ ಗುರುಗ್ರಹಕ್ಕೆ ಅಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಗುರು ಅಂದ್ರೆ ಅದು ಬೃಹದಾಕಾರ. ಹಾಗಾದ್ರೆ 12 ರಾಶಿಗಳು ಯಾವ ರೀತಿಯ ಫಲಗಳನ್ನ ಗುರು ಕೊಡ್ಬೋದು? ಮುಖ್ಯವಾಗಿ ನಾನು ಹೇಳ್ತಕ್ಕಂಥ ಫಲ ನಿಮಗೆ ಸಿಗ್ಬೇಕಿದ್ರೆ ನಿಮ್ಮ ಜಾತಕದಲ್ಲಿ ಗುರು ರನ್ನಿಂಗ್ ಅಲ್ಲಿ ಇರ್ಬೇಕಾಗ್ತದೆ. ಸೊ ಈಗ ದ್ವಾದಶ ರಾಶಿಗಳಲ್ಲಿ ಮೊದಲ ರಾಶಿ ಅದು ಮೇಷರಾಶಿ. ಸೊ ಮೇಷರಾಶಿಯವರಿಗೆ ಗುರು ಯಾವ ರೀತಿಯ ಫಲಗಳನ್ನು ಇನ್ನು ಮುಂದಕ್ಕೆ ಕೊಡ್ಬೋದು ನೋಡ್ಬೇಕಿದ್ರೆ ನಾವು ಇದು ಮೇಷರಾಶಿಗೆ 12ನೇ ಅಧಿಪತಿ ಮತ್ತು 9ನೇ ಅಧಿಪತಿ ಗುರು. ನ್ಯಾಚುರಲ್ ಆಗಿ ನೋಡಿದ್ರೆ ಮೇಷರಾಶಿಯಿಂದ ಗುರು ಯಾವುದರಲ್ಲ ಅಧಿಪತಿ? ಮೀನರಾಶಿ ಅಧಿಪತಿ, ಧನುರಾಶಿ ಅಧಿಪತಿ. ಮತ್ತೆ ಕರ್ಕಾಟಕದಲ್ಲಿ ಉಚ್ಚನಾಗ್ತಾನೆ, ಮಕರದಲ್ಲಿ ಅವನು ನೀಚನಾಗ್ತಾನೆ ಅಂತ ಇದೆ ಗುರು. ಉಚ್ಚ ಯಾವ ರೀತಿ ಆಗ್ತಾನೆ ಅಂದ್ರೆ ಅದು ಕೂಡ ಹಸ್ತ ನಕ್ಷತ್ರದಲ್ಲಿ, ಪುಷ್ಯ ನಕ್ಷತ್ರದಲ್ಲಿ ಗುರು, ಕಟಕ ರಾಶಿಯ ಪುಷ್ಯ ನಕ್ಷತ್ರದಲ್ಲಿ ಗುರು ಉಚ್ಚನಾಗ್ತಾನೆ ಅಂತ ಇದೆ. ಅದು ನಕ್ಷತ್ರ ಕೂಡ ಇದೆ ಅದರಲ್ಲಿ. ಸೊ ಹಾಗಾದ್ರೆ ಮೇಷರಾಶಿಯವರಿಗೆ ಈಗ ಮೊದಲೇ ಗುರು ನವಮಾಧಿಪತಿ ಅಂದ್ರೆ ಭಾಗ್ಯಾಧಿಪತಿ, ದ್ವಾದಶಾಧಿಪತಿ. ಸೊ ಇವಾಗ ಗುರು ಅಲ್ಲಿಂದ 4ನೇ ಮನೆ ತಗೋತಾನೆ. ಮೇಷರಾಶಿಯಿಂದ ಲೆಕ್ಕ ಹಾಕಿದ್ರೆ ಕಟಕ ರಾಶಿಗೆ 4ನೇ ಮನೆ. ಏನಾಗ್ತದೆ ಅಂದ್ರೆ ಇಲ್ಲಿ ತನಕ ಮನೆಯ ಯೋಜನೆಗಳನ್ನ ನೀವು ಮಾಡಿದ್ರೆ, ಮನೆ ಕಟ್ಟಬೇಕು, ಆಸ್ತಿ ಖರೀದಿ ಮಾಡಬೇಕು, ವಾಹನ ಖರೀದಿ ಮಾಡ್ಲಿಕ್ಕೆ ಈಗ ಶುಭ ದಿನಗಳು. ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಸಿಗ್ತದೆ. ಎಜುಕೇಶನ್ ಇಲ್ಲಿ ತನಕ ಡಲ್ ಇತ್ತು ಮೇಷರಾಶಿಯವರು, ಎಜುಕೇಶನ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುವಂತ ಅವಕಾಶಗಳು, ಒಳ್ಳೆಯ ಅವಕಾಶಗಳು, ಇನ್ನು ಕಲಿಬೇಕಂತಕ್ಕಂಥ ಅವಕಾಶಗಳು ಸಿಗ್ತದೆ. ಅಲ್ಲಿ ಗುರುವಿನ ದೃಷ್ಟಿ ಕೂಡ ನಾವು ನೋಡ್ತೇವೆ. ಪಂಚಮ ದೃಷ್ಟಿ ಇದೆ ಗುರುವಿಗೆ, ಸಪ್ತಮ ದೃಷ್ಟಿ ಇದೆ, ನವಮ ದೃಷ್ಟಿ ಇದೆ. ಅಲ್ಲಿಂದ ನಾವು ಲೆಕ್ಕ ಹಾಕ್ಬೇಕಾಗ್ತದೆ. ಈಗ ಗುರುವಿನ ವೀಕ್ಷಣೆ, ಗುರು ಯಾರನ್ನೆಲ್ಲ ವೀಕ್ಷಣೆ, ಅಲ್ಲಿಂದ 5ನೇ ಸ್ಥಾನವನ್ನ ನಾವು ನೋಡ್ತೇವೆ. ಯಾಕಂದ್ರೆ ಕಟಕ ರಾಶಿ ನೋಡಿ ಸೈಂಟಿಫಿಕ್ ಇದೆಲ್ಲ. ಕಟಕ ರಾಶಿಯಿಂದ ಗುರು ಕೂತಿರ್ತಕ್ಕಂತಹ ರಾಶಿಯಿಂದ 5ನೇ ಮನೆ ಅಂದ್ರೆ 1 2 3 4 5 ಅಂದ್ರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಗುರುವಿನ ದೃಷ್ಟಿ ಇದೆ. ಆ ವೃಶ್ಚಿಕ ರಾಶಿ ಮೇಷರಾಶಿಯವರಿಗೆ ಅಷ್ಟಮ ಸ್ಥಾನ ಆಗುವುದರಿಂದ ಸ್ವಲ್ಪ ಅಡೆತಡೆಗಳೆಲ್ಲ ಬರ್ಬೋದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದು, ಕಾಲು ನೋವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಮತ್ತೆ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಶನಿಯ ಮನೆಗೆ, 7ನೇ ಮನೆಗೆ ಅಂದ್ರೆ ಮಕರ ರಾಶಿಗೆ ಹಾಗೂ ಮೀನರಾಶಿಗೆ ಗುರುವಿನ ದೃಷ್ಟಿ ಬೀಳ್ತಕ್ಕಂಥದ್ದು ಕಟಕ ರಾಶಿಯಿಂದ. ನಿಮ್ಮ ಮೂಲ ಜಾತಕದಲ್ಲಿ ಯಾವ ರೀತಿ ಇದೆ ಅಂತ, ಮೇಷರಾಶಿಯವರು ಮೇಷರಾಶಿಯವರ ತಾಯಿಗೆ ಸ್ವಲ್ಪ ಗಂಟು ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗೆ ನಿಮ್ಮ ತಾಯಿ
ತುತ್ತಾಗ್ಬೋದು. ನಿಮ್ಮ ಮೂಲ ಜಾತಕದಲ್ಲಿ ಚಂದ್ರ ಯಾವ ರೀತಿ ಇದ್ದಾನೆ ಅಂತ ನೀವು ನೋಡಿ. ಮತ್ತೆ ಮೇಷರಾಶಿಯವರಿಗೆ ಏನಾದರೂ ಇಲ್ಲಿ ತನಕ ನಿಮ್ಗೆ ಏನಾದರೂ ಒಂದು ಅಂದ್ರೆ ಅಗ್ರಿಕಲ್ಚರ್ ಇದೇನಾದರೂ ವಿಚಾರ ಮಾಡಬೇಕಿದ್ರೆ ಅದರಲ್ಲಿ ಕೂಡ ನಿಮಗೆ ಮೇಷರಾಶಿಯವರಿಗೆ ಸಕ್ಸಸ್ ಆಗ್ತಕ್ಕಂಥದ್ದು. ಸೊ ಏನ್ ಮಾಡ್ಬೇಕು, ಈ ಗುರುವಿನ ಫಲವನ್ನ ಮೇಷರಾಶಿಯವರು 4ನೇ ಮನೆ ಆಗಿರೋದ್ರಿಂದ ಪ್ರತಿನಿತ್ಯ ನೀವು ಆದಷ್ಟು ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿದಾಗ ನಿಮಗೆ ಗುರುವಿನ ಇನ್ನಷ್ಟು ಫಲಗಳು ಜಾಸ್ತಿ ಸಿಗ್ತಕ್ಕಂಥದ್ದು. ಸೊ ಇದಿಷ್ಟು ಮೇಷ ರಾಶಿಯವರಿಗೆ ಸಿಂಪಲ್ ಆಗಿ. ಮತ್ತೆ ನಿಮ್ಮ ಮೂಲ ಜಾತಕದ ನೋಡುದು. ವೃಷಭ ರಾಶಿಯವರಿಗೆ ಗುರು ಯಾವ ರೀತಿಯ ಫಲವನ್ನ ಕೊಡ್ತಾನೆ? ಸೊ ವೃಷಭ ರಾಶಿಯವರಿಗೆ ಧನಕಾರಕನಾದ ಜ್ಞಾನಕಾರಕನಾದಂತಹ ಗುರು, ಬೃಹದಾಕಾರವಾದಂತಹ ಗುರು ಮೂಲತಃ 11ನೇ ಅಧಿಪತಿ ಮತ್ತು 8ನೇ ಅಧಿಪತಿ, ಅಷ್ಟಮಾಧಿಪತಿ ಮತ್ತು 8ನೇ. ಆಲ್ರೆಡಿ ಅನ್ಎಕ್ಸ್ಪೆಕ್ಟೆಡ್ ದುಡ್ಡೆಲ್ಲ ವೃಷಭ ರಾಶಿಯವರಿಗೆ ಬರ್ತಾ ಇರ್ತದೆ. ವೃಷಭ ರಾಶಿಯವರು ಆಲ್ರೆಡಿ ಗುರುವಿನ ಅನುಗ್ರಹ ಇದ್ದರೆ ಕೂಡ ಈಗ ಗುರುವು 3ನೇ ಮನೆಗೆ ಬರುವುದರಿಂದ ಇಲ್ಲಿ ತನಕ ಗುರು ಮಿಥುನ ರಾಶಿಯಲ್ಲಿದ್ದಾಗ ಒಳ್ಳೆಯ ಫಲಗಳನ್ನು ಕೊಟ್ಟಿದ್ದಾನೆ. ದುಡ್ಡಿನ ವಿಚಾರದಲ್ಲಿ ಆಗಿರ್ಬೋದು, ಸಂಬಂಧಗಳಲ್ಲಿ ಆಗಿರ್ಬೋದು. ಈಗ 3ನೇ ಮನೆಗೆ ಬಂದಾಗ ನಿಮ್ಮ ಸಹೋದರರು, ಅಣ್ಣ, ತಮ್ಮ, ತಂಗಿ, ಕಸಿನ್ಸ್ ಇವರ ಜೊತೆ ನಿಮಗೆ ವಾಗ್ವಾದಗಳು ಆಗ್ಬೋದು. ಜಾಗ್ರತೆ ವಹಿಸಿ. ಮಾತಿನಿಂದ ಸಮಸ್ಯೆಗಳು ವೃಷಭ ರಾಶಿಯವರಿಗೆ ಖಂಡಿತವಾಗಲೂ ಇರ್ತದೆ. ಅದೇ ರೀತಿ ಯಾವುದೇ ಕೆಲಸಕ್ಕೆ ಪ್ರಯತ್ನ ಪಡಬೇಕು. ಮತ್ತಷ್ಟು ಪ್ರಯತ್ನ ಪಟ್ಟಾಗ ನಿಮ್ಗೆ ಆ ಕೆಲಸ ಆಗ್ತಕ್ಕಂಥದ್ದು. ಇಲ್ಲಾದ್ರೆ ಇಲ್ಲಿ ತನಕ ಗುರುವಿನ ಅನುಗ್ರಹ ತುಂಬಾ ಇತ್ತು, ಇಲ್ಲಿ ಸ್ವಲ್ಪ ಗುರುವಿನ ಅನುಗ್ರಹ ನಿಮಗೆ ಕಡಿಮೆ ಆಗುತ್ತೆ ವೃಷಭ ರಾಶಿಯವರಿಗೆ. ನಿಮ್ಮ ಸಹೋದರರು ಯಾರೇ ಇರ್ಬೋದು, ಕಸಿನ್ಸ್, ಅವ್ರ ಜೊತೆ ಮಾತಾಡ್ಬೇಕಿದ್ರೆ ತುಂಬಾ ಕೂಲ್ ಆಗಿ ಮಾತಾಡಿ. ರಫ್ ಅಂಡ್ ಟಫ್ ಆಗಿ ಎಲ್ಲ ಮಾತಾಡಬೇಡಿ. ಅಲ್ಲಿ ಸಂಬಂಧಗಳು ಕೆಡ್ತಕ್ಕಂಥ ವಿಚಾರಗಳು ಬರ್ತದೆ. ಮತ್ತೆ ಏನಾದ್ರು ಪೇಪರ್ ವಿಚಾರ, ಅದು ಡಾಕ್ಯುಮೆಂಟ್ ಇರ್ಬೋದು, ಮನೆಯ ಪತ್ರ ಇರ್ಬೋದು, ಇದರಲ್ಲೆಲ್ಲ ನೀವು ತುಂಬಾ ಜಾಗೃತಿ, ಅದು ಮಿಸ್ ಆಗ್ಬೋದು ಅಥವಾ ಮಿಸ್ಯೂಸ್ ಆಗ್ಬೋದು. ವೃಷಭ ರಾಶಿಯ ಈ ವಿಚಾರದಲ್ಲಿ ಜಾಗೃತೆಯನ್ನ ವಹಿಸ್ತಕ್ಕಂಥದ್ದು. ಮತ್ತೆ ಈ ಸಮಯದಲ್ಲಿ ನೀವು ಮನೆಯನ್ನ ಕಟ್ಟಬೇಕು ಅಥವಾ ಏನಾದ್ರೂ ಒಂದು ಆಸ್ತಿಯ ವಿಚಾರದಲ್ಲಿ ಹೋಗ್ಬೇಕಿದ್ರೆ ಈ ಸಮಯ ಒಳ್ಳೇದಲ್ಲ. ಯಾಕಂದ್ರೆ ಇಲ್ಲಿ 3ನೇ ಮನೆಗೆ ಬಂದಿದೆ, 4ನೇ ಮನೆಗೆ ವ್ಯಯಭಾವ ಗುರು 3ನೇ ಮನೆಗೆ ಬಂದಿರುವುದರಿಂದ ವೃಷಭ ರಾಶಿಯವರಿಗೆ ಸ್ವಲ್ಪ ಅದರದ್ದು ಎಫೆಕ್ಟ್ ಇರ್ತದೆ. ಆದ್ರಿಂದ ವೃಷಭ ರಾಶಿಯವರಿಗೆ ಈ ಬಾರಿ ಗುರುವಿನ ಅನುಗ್ರಹ ಇಲ್ಲದಿರುವುದರಿಂದ ಈ ಬಾರಿ ನೀವು ಕೆಲಸಗಳನ್ನ ಮಾಡಬೇಕಿದ್ರೆ, ಯಾಕಂದ್ರೆ 11ನೇ ಅಧಿಪತಿ ಗುರು ನಿಮ್ಗೆ ಲಾಭಾಧಿಪತಿ. ಇಲ್ಲಿ ತನಕ 2ನೇ ಮನೆಯಲ್ಲಿ ಇದ್ದ, ಅಂದ್ರೆ ಮಿಥುನ ರಾಶಿಯಲ್ಲಿ ಇದ್ದಾಗ ತುಂಬಾ ಲಾಭವನ್ನು ಕೊಟ್ಟಿದ್ದಾನೆ. ಈಗ ಸ್ವಲ್ಪ ನಷ್ಟವನ್ನ ಅನುಭವಿಸುವಂತಹ ಸಮಯ ನಿಮ್ಮದಾಗಿರ್ತದೆ. ಸ್ವಲ್ಪ ಜಾಗೃತೆಯನ್ನ ವಹಿಸ್ತಕ್ಕಂಥದ್ದು. ಮತ್ತೆ ನಿಮ್ಮ ಮೂಲ ಜಾತಕದಲ್ಲಿ ಗುರು ಯಾವ ರೀತಿ ಇದ್ದಾನೆ ಅಂತ ಗೊತ್ತಿದ್ದ ನಿಮ್ಮ ಜ್ಯೋತಿಷ್ಯರಲ್ಲಿ ತೋರಿಸಿ. ಓಕೆ, ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಗುರುವಿನ ಅನುಗ್ರಹ ಈ ಬಾರಿ ತುಂಬಾನೇ ಇದೆ. ಯಾಕಂದ್ರೆ ಗುರು ಮಿಥುನ ರಾಶಿಯವರಿಗೆ ಈಗ ಲೆಕ್ಕ ಹಾಕ್ಬೇಕು ನಾವು. ಮಿಥುನ ರಾಶಿಯಿಂದ ಗುರು ಮಿಥುನ ರಾಶಿಯಿಂದ ನಾವು ಲೆಕ್ಕ ಹಾಕಿದ್ರೆ ಸಪ್ತಮಾಧಿಪತಿ ಆಗ್ತಾನೆ ಹಾಗೂ 10ನೇ ಅಧಿಪತಿ ಆಗ್ತಾನೆ. ಗುರು ಸಪ್ತಮ ಮತ್ತು ಸಪ್ತಮ ಹಾಗೂ ದಶಮಾಧಿಪತಿ ಗುರು ಜಾತಕದಲ್ಲಿ. ಯಾಕಂದ್ರೆ ಉದ್ಯೋಗದಲ್ಲೆಲ್ಲ ಗುರುವಿನ ಅನುಗ್ರಹ ಇದ್ದೇ ಇದೆ ಇವರಿಗೆ. ಮಿಥುನ ರಾಶಿಯವರಿಗೆ ಬುಧನ ರಾಶಿ ಅದು ಮಿಥುನ ರಾಶಿ. ಸೊ ಅಲ್ಲಿಂದ ಲೆಕ್ಕ ಹಾಕಿದೆ ಕಟಕ ರಾಶಿಗೆ 2ನೇ ಅಧಿಪತಿ, ಅಂದ್ರೆ ಧನಸ್ಥಾನಕ್ಕೆ, ಕುಟುಂಬ ಸ್ಥಾನಕ್ಕೆ ಗುರುವಿನ ಆಗಮನ ಶುಭ ಫಲವನ್ನೇ ಕೊಡುತ್ತದೆ. ಅಂದ್ರೆ ನಿಮ್ಮ ಕೈಯಲ್ಲಿ ಇಷ್ಟು ತನಕ ಹಣ ನಿಲ್ತಾ ಇಲ್ಲ, ಹಣ ಉಳಿತಾಯ ಆಗ್ತಾ ಇಲ್ಲ ಅಂದ್ರೆ ಮಿಥುನ ರಾಶಿಯವರಿಗೆ ಇನ್ನು ಮುಂದಕ್ಕೆ ಹಣ ಉಳಿತಾಯ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಇನ್ವೆಸ್ಟ್ ಯಾವುದಕ್ಕಾದ್ರೂ ಮಾಡಿದ್ರೆ ಅದರಿಂದ ಲಾಭ ಆಗ್ತಾ ಇದೆ. ನಿಮ್ಮ ಮೂಲ ಜಾತಕದಲ್ಲಿ ನೋಡಬೇಕು. ಅದಕ್ಕಿಂತ ಮುಂಚೆ ಎಲ್ಲೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಾವಿಗೆ ಇನ್ವೆಸ್ಟ್ ಮಾಡಿ ಅಂತ ಹೇಳಿ ನಾವು ಓರಲ್ ಆಗಿ ಹೇಳಿರ್ತೇವೆ. ಯಾಕಂದ್ರೆ ಮಿಥುನ ರಾಶಿಯಲ್ಲಿ ತುಂಬಾ ಜನ ಇರ್ತಾರೆ, ಕೋಟಿಗಟ್ಟಲೆ. ಎಲ್ರಿಗೂ ವರ್ಕ್ ಆಗ್ತದೆ ಅಂದ್ರೆ ಅಲ್ಲಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ಇದೆ, ನಿಮ್ಗೆ ಅಲ್ಲಿ ಗುರುವಿನ ಚಲನೆ ಯಾವ ರೀತಿ ಇದೆ ಅಂತ ನಾವು ನೋಡ್ಲೇಬೇಕಾಗ್ತದೆ. ಇದನ್ನೊಂದು ಕನ್ಫರ್ಮ್ ಮಾಡಿ ಇನ್ವೆಸ್ಟ್ ಮಾಡಬೇಕಿದ್ರೆ ಇದು ಬೆಸ್ಟ್ ಸಮಯ ನಿಮ್ಗೆ. ತುಂಬಾ ಮಾತಿನಿಂದ ಲಾಭ ಆಗ್ತಕ್ಕಂಥದ್ದು. ಯಾಕಂದ್ರೆ 2ನೇ ಮನೆ ವಾಕ್ಸ್ಥಾನನು ಹೌದು. ಮತ್ತೆ ತಿಂತಕ್ಕಂಥ ಫುಡ್ ವಿಚಾರದಲ್ಲಿ ನೀವು ಜಾಗ್ರತೆಯನ್ನು ವಹಿಸ್ಬೇಕಂಥದ್ದು. ಲೂಸ್ ಮೋಷನ್ ಆಗ್ಬೋದು, ಡೈಜೆಷನ್ ಆಗದೇ ಇರ್ಬೋದು, ಯಾವುದೋ ಒಂದು ಫುಡ್ ಅನ್ನು ತಿಂದು ವಾಂತಿ ಬರ್ಬೋದು, ಬೇದಿ ಬರ್ಬೋದು. ಇದರ ಬಗ್ಗೆ ಮಿಥುನ ರಾಶಿಯವರು ತುಂಬಾನೇ ಜಾಗ್ರತೆ ವಹಿಸ್ತಕ್ಕಂಥ. ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ತುಂಬಾನೇ ಚೆನ್ನಾಗಿರ್ತದೆ. ಮಿಥುನ ರಾಶಿಗೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಇದ್ದೇ ಇದೆ. ಸೊ ಕಟಕ ರಾಶಿ, ಸ್ವರಾಶಿಯಲ್ಲಿ ಗುರು. ಮುಂದಿನ ರಾಶಿ ಕಟಕ ರಾಶಿ, ಕರ್ಕಾಟಕ ರಾಶಿ ಅಂತ ಕರಿತೇವೆ. ಸ್ವರಾಶಿಗೆ ಗುರು ಆಗಮನ, ರಾಶಿಯಲ್ಲೇ ಗುರು ಇರುವುದರಿಂದ ಯಾವತ್ತು ಗುರು ಹಾಗೆ ಗುರು
ತಾನಿರ್ತಕ್ಕಂಥ ಮನೆಗೆ ಒಳ್ಳೆಯ ಫಲಗಳನ್ನು ಕೊಡಲ್ಲ. ತಾನು ಯಾವ ಮನೆಯನ್ನು ನೋಡ್ತಾನೆ, ವೀಕ್ಷಣೆ ಮಾಡ್ತಾನೆ, ಆ ದೃಷ್ಟಿ ಬೀಳ್ತದೋ ಆ ಮನೆಯನ್ನು ಬೆಳಗ್ತಾನೆ ಅಂತ ಅರ್ಥ. ಸೊ ತುಂಬಾ ಜನ ಟೀಚರ್ಸ್ ಕೂಡ ನೋಡಿ, ಲೆಕ್ಚರ್ಸ್ ಇರ್ಬೋದು, ವಿದ್ಯೆ ತುಂಬಾ ಜನರಿಗೆ ಕೊಡ್ತಾರೆ. ಕೆಲವೊಂದ್ಸಲ ಅವರ ಮಕ್ಕಳೇ ಅವರಿಗೆ ಶತ್ರುಗಳಾಗಿರ್ತಾರೆ. ಯಾಕಂದ್ರೆ ಗುರು, ಅದು ಅವರೊಬ್ಬ ಗುರು. ಆದ್ರಿಂದ ಕಟಕ ರಾಶಿಯಲ್ಲಿ ಗುರು ಬಂದಾಗ ಮುಖ್ಯವಾಗಿ ನಿಮ್ಮ ಲಗ್ನ ಎಲ್ಲ ನೋಡ್ಕೋಬೇಕು. ನಾನು ಇಲ್ಲಿ ರಾಶಿಯ ಫಲಗಳನ್ನ ಮಾತ್ರ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಕಟಕ ರಾಶಿಗೆ ಗುರು ಬಂದಾಗ ಲಗ್ನದಲ್ಲಿ ದೇಹ ದಪ್ಪ ಆಗ್ತಾ ಹೋಗ್ತದೆ, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ಬೋದು, ಶೀತ ಕಫಗಳೇನಾದ್ರೂ ಇದ್ದರೆ ಸ್ವಲ್ಪ ಜಾಸ್ತಿ ಆಗ್ಬೋದು, ಶುಗರ್ ಬಿ ಪಿ ಇದ್ದವರು ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು. ಇದು ಹೆಲ್ತ್ ವಿಚಾರದಲ್ಲಿ ಕಟಕ ರಾಶಿಯವರಿಗೆ. ಮತ್ತೆ ಯಾವುದಕ್ಕೂ ಈ ಸಮಯದಲ್ಲಿ ಇನ್ವೆಸ್ಟ್ ಮಾಡದಿದ್ದರೆ ಒಳ್ಳೆಯ ಫಲ ಸಿಗುತ್ತೆ. ಇನ್ವೆಸ್ಟ್ ಮಾಡಬಾರ್ದು. ಮತ್ತೆ ಮುಖ್ಯವಾಗಿ ಇಲ್ಲಿ ಗುರುವಿನ ಅನುಗ್ರಹ ನಿಮಗೆ ಮೂಲ ಜಾತಕದಲ್ಲಿ ಯಾವ ರೀತಿ ಗುರು ಇದ್ದಾನೆ, ಲಗ್ನದಲ್ಲಿಯೇ ಗುರು ಬಂದಿದೆ, ತನ್ನ ಮೇಲೆ ಏನಾದರೂ ಒಂದು ಅಪವಾದ ಬರ್ಬೋದು. ಆ ಕಟಕ ರಾಶಿಯವರಿಗೆ ಯಾವುದೋ ಒಂದು ವಿಚಾರದಲ್ಲಿ ಅಪವಾದ ಬರ್ಬೋದು. ಇದರ ಬಗ್ಗೆ ನೀವು ತುಂಬಾ ಜಾಗ್ರತೆಯನ್ನ ವಹಿಸ್ತಕ್ಕಂಥದ್ದು. ಓಕೆ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ನಾವು ನೋಡ್ಕೊಂಡು ಹೋಗೋಣ. ಸಿಂಹರಾಶಿಗೆ ಗುರು ಎಷ್ಟನೇ ಅಧಿಪತಿ ಆಗ್ತಾನೆ? ಈಗ ನಾವು ಲೆಕ್ಕ ಹಾಕಿದ್ರೆ ಸಿಂಹರಾಶಿಯಿಂದ ನಾವು ಲೆಕ್ಕ ಹಾಕಬೇಕು. ಸಿಂಹರಾಶಿಯಿಂದ ಪಂಚಮಾಧಿಪತಿ ಅಂದ್ರೆ ಭಾಗ್ಯಾಧಿಪತಿ, ಪಂಚಮಾಧಿಪತಿ ಗುರು, ಅಷ್ಟಮಾಧಿಪತಿ ಗುರು ಸಿಂಹರಾಶಿಗೆ, ಸೂರ್ಯ ಅಧಿಪತಿ ಸಿಂಹರಾಶಿ. ಹಾಗಾದ್ರೆ ಇಲ್ಲಿ ದ್ವಾದಶಾಧಿಪತಿ ಸಿಂಹರಾಶಿಯವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡಲೇಬಾರದು. ಯಾಕಂದ್ರೆ ದ್ವಾದಶ ಸ್ಥಾನದಲ್ಲಿ ವ್ಯಯಸ್ಥಾನದಲ್ಲಿ ಗುರು ಕೂತಿರ್ತಕ್ಕಂಥದ್ದು. ಆದರೆ ಭಜನೆ, ಜ್ಯೋತಿಷ್ಯ, ಆಧ್ಯಾತ್ಮ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಅಥವಾ ಯಾವುದಾದ್ರು ರೇಖೆ ಕಲಿಬೇಕು, ಅಥವಾ ಸಿದ್ಧಿ ಮಾಡುವ ವಿದ್ಯೆಯನ್ನು ಕಲಿಬೇಕು, ಯಾವ ಬೇರೆ ಬೇರೆ ವಿದ್ಯೆಗಳನ್ನ ಕಲಿಬೇಕು, ಆಧ್ಯಾತ್ಮದ ಜೊತೆ ಕಲಿಬೇಕು, ದೈವಾರಾಧನೆ, ದೇವತಾ ಆರಾಧನೆ ಈ ವಿಚಾರದಲ್ಲಿ ಕಲಿಬೇಕಂತಕ್ಕಂಥ ಆಸಕ್ತಿ ಸಿಂಹರಾಶಿಯವರಿಗೆ ಬರ್ತಕ್ಕಂಥದ್ದು. ಹಾಗೂ ದೂರ ಪ್ರಯಾಣ ಮಾಡಬೇಕಿದ್ರೆ ತುಂಬಾ ಜಾಗೃತೆಯನ್ನು ವಹಿಸ್ತಕ್ಕಂಥದ್ದು ಸಿಂಹರಾಶಿಯವರು. ಮದುವೆ ವಿಚಾರದಲ್ಲಿ ನಿಮ್ಗೆ ಯೋಗ ಇದೆ. ಸಿಂಹರಾಶಿಯವರಿಗೆ ಮದುವೆ ಆಗುವಂತಹ ಯೋಗ ಕೂಡ ಈ ಬಾರಿ ಕೂಡಿ ಬರ್ತದೆ. ಪ್ರೀತಿ, ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ಅದು ಬ್ರೇಕಪ್ ಆಗ್ತಕ್ಕಂಥದ್ದು, ಇಷ್ಟ ಮಾಡಿದ್ರೆ ಅದು ಬ್ರೇಕಪ್ ಆಗ್ತಕ್ಕಂಥದ್ದು, ಗುರುವಿನ ಚಲನೆಯಿಂದ ಬೇರೆಯವರ ಜೊತೆ ಮದುವೆ ಆಗ್ತಕ್ಕಂಥ ಸನ್ನಿವೇಶಗಳು ಸಿಂಹರಾಶಿಯವರಿಗೆ ಇದೆ. ಸೊ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಗುರು 11ನೇ ಅಧಿಪತಿ. 4ನೇ ಅಧಿಪತಿ ಕೂಡ ಗುರುವೇ, 11ನೇ ಅಧಿಪತಿ ಗುರು. ಸೊ ಯಾವ ರೀತಿ ಫಲಗಳನ್ನ 11ನೇ ಮನೆಯಲ್ಲಿ ಅಂದ್ರೆ 11ನೇ ಮನೆ ಅಧಿಪತಿ ಅಂತಲ್ಲ, 11ನೇ ಮನೆ. ಈಗ ಕಟಕ ರಾಶಿ ಅಂದ್ರೆ ಕನ್ಯಾ ರಾಶಿಗೆ 11ನೇ ಮನೆ ಆಗುತ್ತೆ. ಸೊ ಯಾವ ರೀತಿ ಕನ್ಯಾ ರಾಶಿಗೆ ಗುರುವಿನ ಫಲಗಳು ಸಿಗ್ತದೆ ನೋಡ್ಕೊಂಡು ಹೋಗೋಣ. ನೋಡಿ, ಮುಖ್ಯವಾಗಿ 11ನೇ ಮನೆ ಲಾಭದ ಮನೆ. ಇಲ್ಲಿ ಎಲ್ಲದರಲ್ಲೂ ಲಾಭ. ಯಾವುದೇ ಒಂದು ಇಲ್ಲಿ ತನಕ ನಿಮ್ಗೆ ಏನು ಸ್ಟ್ರಕ್ ಆಗಿತ್ತಾ ಕೆಲಸ, ಅದು ಸರ್ ಅದು ಬಾಯಿ ತನಕ ಬಂದೆ ತಿನ್ಲಿಕ್ಕಾಗ್ಲಿಲ್ಲ ಕೆಲವೊಂದು, ಈಗ ತಿನ್ನುವಂತಹ ಸಮಯ ಬಂದಿದೆ, ಅಂದ್ರೆ ಲಾಭ ಆಗ್ತಕ್ಕಂಥದ್ದು. ಹಾಗೂ ಮದುವೆಯ ಯೋಗ ಕೂಡ ಕೂಡಿ ಬರ್ತಕ್ಕಂಥದ್ದು. ಆಸ್ತಿಯ ವಿಚಾರದಲ್ಲಿ ಏನಾದ್ರೂ ಜಗಳ ಇದ್ದರೆ, ಯಾಕಂದ್ರೆ 4ನೇ ಅಧಿಪತಿ ಆಲ್ರೆಡಿ ಅದರಲ್ಲಿ ಲಾಭ ಆಗ್ತಕ್ಕಂಥದ್ದು, ಪಿತ್ರಾರ್ಜಿತ ಆಸ್ತಿ ಸಿಗ್ತಕ್ಕಂಥದ್ದು, ಇದೆಲ್ಲವೂ ಕನ್ಯಾ ರಾಶಿಯವರಿಗೆ ಸಿಗ್ತಕ್ಕಂಥದ್ದು. ಸೊ ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಗುರುವಿನ ಗೋಚಾರ ಫಲ. ಕಟಕ ರಾಶಿಗೆ ಗುರು ಬಂದಾಗ ಯಾವ ರೀತಿಯ ಫಲಗಳನ್ನ ಗುರು ಕೊಡ್ಬಹುದು ಅಂತ. ಈಗ ಗುರು 10ನೇ ಅಧಿಪತಿ ಆಗ್ತಾನೆ. ಗುರು ನ್ಯಾಚುರಲ್ ಆಗಿ 3ನೇ ಅಧಿಪತಿ, 6ನೇ ಅಧಿಪತಿ ಕೂಡ ಅವನೇ. ಯಾರು? ಗುರು ಮಹಾರಾಜ. ಗುರು ಧನಕಾರಕನಾದ ಗುರು ತುಲಾರಾಶಿಯವರಿಗೆ 10ನೇ ಅಧಿಪತಿ ಆಗಿದ್ದ. ನೀವು ಸರ್ಕಾರಿ ಕೆಲಸದಲ್ಲಿ ಇಲ್ಲಿ ತನಕ ಏನಾದ್ರು ಪ್ರಯತ್ನ ಪಟ್ಟಿದ್ದರೆ ಸರ್ಕಾರಿ ಕೆಲಸ ಆಗ್ತಾ ಇಲ್ಲ, ಅದು ರೋಡ್ ವಿಚಾರ ಆಗಿರ್ಬೋದು, ಮನೆಯ ವಿಚಾರ ಆಗಿರ್ಬೋದು, ಡಾಕ್ಯುಮೆಂಟ್ ವಿಚಾರ ಆಗಿರ್ಬೋದು, ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನಿಮ್ಗೆ ಸಿಗ್ತಕ್ಕಂಥ ಉದ್ಯೋಗದಲ್ಲಿ ಅಧಿಕಾರ ಸಿಗ್ತಕ್ಕಂಥದ್ದು, ನಿಮ್ಗೆ ಪ್ರಮೋಷನ್ ಆಗ್ತಕ್ಕಂಥದ್ದು, ಅಥವಾ ಜಾಬ್ ಚೇಂಜ್ ಆದ್ರೂ ಕೂಡ ಒಳ್ಳೆಯ ಕೆಲಸ ನಿಮ್ಗೆ ಸಿಗ್ತಕ್ಕಂಥದ್ದು ಗುರುವಿನ ಅನುಗ್ರಹದಿಂದ. ಖಂಡಿತವಾಗ್ಲು ಗುರುವಿನ ಅನುಗ್ರಹದಿಂದ ನಿಮ್ಗೆ ಒಳ್ಳೆಯ ಕೆಲಸಗಳು ನಿಮ್ಗೆ ಸಿಗ್ತಕ್ಕಂಥದ್ದು. 10ನೇ ಮನೆ ಅಂದ್ರೆ ಕಾರ್ಯಭಾಗದಲ್ಲಿ ಯಾವುದೇ ಒಂದು ಬಿಸ್ನೆಸ್ ಎಲ್ಲ ಮಾಡ್ಬೇಕಿದ್ರೆ ನೀವು ನೋಡ್ಕೊಂಡು ಮಾಡ್ಬೇಕು. 10ನೇ ಮನೆ ಬಿಸ್ನೆಸ್ಗೆ ನಾವು ಯಾವತ್ತು 11ನೇ ಮನೆ ಬರಬೇಕು. ಅದೇ 11ನೇ ಮನೆ ಸೇರಿದ್ರೆ ನಿಮ್ಗೆ ಮಾಡ್ತಕ್ಕಂಥ ಬಿಸ್ನೆಸ್ ಅಲ್ಲಿ ಹೆಸರು, ಕೀರ್ತಿ, ಹಣ, ಪ್ರತಿಷ್ಠೆ ಬರ್ತಕ್ಕಂಥದ್ದು. ಸೊ ಗುರುವಿನ ಅನುಗ್ರಹ ಇರ್ತಕ್ಕಂಥ ಇದಿಷ್ಟು 6 ರಾಶಿಗಳ ಬಗ್ಗೆ. ಮುಂದಿನ 6 ರಾಶಿಗಳ ಬಗ್ಗೆ ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ
ಎಲ್ರಿಗೂ ನಮಸ್ಕಾರ.